ಪಾಲಕ್ ರೈಸು ನನಗೆ ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಅಂತ ನಂಗೆ ಗೊತ್ತಿತ್ತು. ವಾರದಲ್ಲಿ 2 ಸಲನಾದರೂ ಮಾಡ್ತೀನಿ. ಬಟ್ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಸ್ಕೂಲ್ಗೆ ಹೋದಾಗ ಅಲ್ಲೊಂದು ಹುಡುಗ, ಆಂಟಿ ಪಾಲಕ್ ರೈಸ್ ತುಂಬ ಚೆನ್ನಾಗಿರುತ್ತೆ ಆಂಟಿ, ಹೆಂಗೆ ಮಾಡ್ತೀರಿ ಅಂತ ಅಂದ. ಅವಾಗ ಗೊತ್ತಾಯಿತು ಬೇರೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಕ್ಚುಲಿ ಆ ಹುಡುಗ ನನ್ನ ದೀಪು ಫ್ರೆಂಡು. ವಿಡಿಯೋನು ನೋಡಿದೆ ಆಂಟಿ, ನಂಗೆ ಸಿಗಲಿಲ್ಲ ಅಂತ ಹೇಳ್ದ. ಅದಾದಮೇಲೆ ಒಂದು ದಿನ ಬೇಗ ಎದ್ದು ಈ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಸಖತ್ತಾಗಿರುತ್ತೆ, ತುಂಬ ಸಿಂಪಲ್ಲು, ಮಾಡಿ ನೋಡಿ. ನೆನೆಸಿಟ್ಕೊಂಡಿರೋ ಬಟಾಣಿನ ಬೇಯಿಸ್ಕೋಬೇಕು. ಬಟಾಣಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಪಾಲಕ್ನ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಂಗೆ ಸ್ಟೆಮ್ ಸಮೇತನೇ ಒಂದೇ ಒಂದು ಕುದಿ ಬೇಯಿಸಿ ಆಮೇಲೆ ಮಿಕ್ಸಿ ಮಾಡಿ ಎತ್ತಿಟ್ಕೋಬೇಕು. ತುಂಬ ಹೊತ್ತು ಬಿಡಬಾರ್ದು, ಕಪ್ಪಾಗಿಬಿಡುತ್ತೆ ಆ ಪೇಸ್ಟು. ಅದಾದ ನಂತರ ಒಂದು ಬಾಣಲೆಗೆ ಎಣ್ಣೆ, ಜೀರಿಗೆ, ಬೇಸಿಕ್ ಸ್ಪೈಸಸ್ಸು, ಹಾಗೆ ಈರುಳ್ಳಿ, ಹಸಿಮೆಣಸು, ಫ್ರೆಶ್ಶಾಗಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡು ಅರಿಶಿನದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಬಟಾಣಿ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಪಾಲಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಪಾಲಕ್ ಸೊಪ್ಪನ್ನು ಬೇಯಿಸಿರೋ ನೀರು ಉಳಿದಿರುತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ, ಅದ್ರ ಜೊತೆಗೇ ಸೇರಿಸಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದಾದ ನಂತರ ಬಿಸಿಯಾಗಿರೋ ಅನ್ನನೇ ಆಗಬೇಕು. ತಂಗ್ಳನ್ನದಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ರೈಸ್ ರೆಡಿ.